ನಮಸ್ಕಾರ. ದಳಪತಿ ಟಿವಿಗೆ ಸ್ವಾಗತ. ಗ್ರಾಮದ ಅಭಿವೃದ್ಧಿಗೆಂದು ಸರ್ಕಾರ ಬಿಡುಗಡೆ ಮಾಡಿದ ಹಣ ಹಾಗೂ ಸಾರ್ವಜನಿಕರು ಕಟ್ಟುವ ತೆರಿಗೆ ಹಣಕ್ಕೆ ಕನ್ನ ಹಾಕುವ ಘಟನೆಗಳು ಹೆಚ್ಚಾಗುತ್ತಿವೆ. ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ಕೋಟೇಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಇಂತಹದ್ದೇ ಬೃಹತ್ ಹಗರಣವೊಂದು ಬಯಲಿಗೆ ಬಂದಿದೆ. ತೆರಿಗೆ ವಸೂಲಿ ನೆಪದಲ್ಲಿ ಪಂಚಾಯಿತಿ ಕ್ಲರ್ಕ್ ಕೋಟಿಗಟ್ಟಲೆ ಹಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಸಾರ್ವಜನಿಕರು ಗಂಭೀರ ಆರೋಪ ಮಾಡಿದ್ದಾರೆ. ಸ್ಥಳಕ್ಕೆ ದಳಪತಿ ಟಿವಿ ಭೇಟಿ ನೀಡಿದಾಗ ಕಂಡದ್ದು ಹೌದು ವೀಕ್ಷಕರೇ, ಗುಳೇದಗುಡ್ಡ ತಾಲೂಕಿನ ಕೋಟೇಕಲ್ ಗ್ರಾಮ ಪಂಚಾಯಿತಿ ಈಗ ಭ್ರಷ್ಟಾಚಾರದ ಗೂಡಾಗಿದೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಇಲ್ಲಿನ ಗ್ರಾಮ ಪಂಚಾಯಿತಿ ಕ್ಲರ್ಕ್ ಆಗಿರುವ ರಮೇಶ್ ಈರಪ್ಪ ಅಬಕಾರಿ ಎಂಬುವವರು ತೆರಿಗೆ ವಸೂಲಿ ಮಾಡುವ ನೆಪದಲ್ಲಿ ಕೋಟಿಗಟ್ಟಲೆ ಹಣವನ್ನು ತಿಂದು ತೇಗಿದ್ದಾರೆ ಎಂದು ಸಾರ್ವಜನಿಕರು ನೇರವಾಗಿ ಆರೋಪಿಸುತ್ತಿದ್ದಾರೆ. ಈ ಅಕ್ರಮದ ವಾಸನೆ ಬಡಿದ ತಕ್ಷಣ ದಳಪತಿ ಟಿವಿ, ಭೀಮಾ ವಾಹಿನಿ ಹಾಗೂ ಭೀಮಾ ನಾಡು ಕನ್ನಡ ದಿನಪತ್ರಿಕೆ ತಂಡಗಳು ಕೋಟೇಕಲ್ ಗ್ರಾಮ ಪಂಚಾಯಿತಿಗೆ ಖುದ್ದು ಭೇಟಿ ನೀಡಿದವು. ಅಲ್ಲಿ ಕಂಡದ್ದು ನೂರಾರು ಸಾರ್ವಜನಿಕರ ಆಕ್ರೋಶ. ಗ್ರಾಮಸ್ಥರು ಒಟ್ಟಾಗಿ ಪಿಡಿಒ ಅವರಿಗೆ ಮುತ್ತಿಗೆ ಹಾಕಿ ಕ್ಲರ್ಕ್ ರಮೇಶ್ ಅಬಕಾರಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಿದರು. ಸಾರ್ವಜನಿಕರ ಆಗ್ರಹ: ತೆರಿಗೆ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವ ರಮೇಶ್ ಅವರನ್ನು ಕೂಡಲೇ ಕೆಲಸದಿಂದ ವಜಾಗೊಳಿಸಬೇಕು. ಸಾರ್ವಜನಿಕರ ಒಪ್ಪಿಗೆ ಇಲ್ಲದೆ ಅವರನ್ನು ಮತ್ತೆ ಕರ್ತವ್ಯಕ್ಕೆ ತೆಗೆದುಕೊಂಡರೆ ಪಂಚಾಯಿತಿ ಕಾರ್ಯಾಲಯದ ಮುಂದೆ ಉಗ್ರ ಧರಣಿ ನಡೆಸುವುದಾಗಿ ಗ್ರಾಮಸ್ಥರು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಪಿಡಿಒ ವಿರುದ್ಧವೂ ಕಿಡಿ. ಕೇವಲ ಕ್ಲರ್ಕ್ ಮಾತ್ರವಲ್ಲ, ಈ ಹಗರಣದ ಹಿಂದೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಎಂದರೆ ಪಿಡಿಒ ಕೈವಾಡವೂ ಇದೆ ಎಂದು ಜನರು ಶಂಕಿಸಿದ್ದಾರೆ. ಮೇಲಧಿಕಾರಿಗಳ ಬೆಂಬಲವಿಲ್ಲದೆ ಇಷ್ಟೊಂದು ದೊಡ್ಡ ಮೊತ್ತದ ಹಣ ದುರ್ಬಳಕೆ ಮಾಡಲು ಸಾಧ್ಯವಿಲ್ಲ. ಪಿಡಿಒ ಅವರು ಕ್ಲರ್ಕ್ ರಮೇಶ್ ಅವರಿಗೆ ಕುಮ್ಮಕ್ಕು ನೀಡುತ್ತಿದ್ದಾರೆ. ಅಲ್ಲದೆ ಗ್ರಾಮದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳಾಗುತ್ತಿಲ್ಲ. ಪಿಡಿಒ ಕಚೇರಿಗೆ ಬಂದು ಹೋಗುವುದಷ್ಟೇ ಕೆಲಸ. ಡಿ ಗ್ರೂಪ್ ನೌಕರರು ಹಾಗೂ ವಾಟರ್ ಮ್ಯಾನ್ಗಳನ್ನು ತಮ್ಮ ಸ್ವಂತ ಕೆಲಸಕ್ಕೆ ಜೀತದಾಳುಗಳಂತೆ ದುಡಿಸಿಕೊಳ್ಳುತ್ತಿದ್ದಾರೆ ಎಂದು ಸ್ಥಳೀಯರು ದಳಪತಿ ಟಿವಿ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಆರೋಪಿಯ ಪ್ರತಿಕ್ರಿಯೆ: ಇನ್ನು ಈ ಬಗ್ಗೆ ದಳಪತಿ ಟಿವಿ ತಂಡ ಆರೋಪಿ ಕ್ಲರ್ಕ್ ರಮೇಶ್ ಅಬಕಾರಿ ಅವರಿಗೆ ದೂರವಾಣಿ ಕರೆ ಮಾಡಿದಾಗ, ನಾನು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೇನೆ, ನನ್ನ ಆರೋಗ್ಯ ಸರಿಯಿಲ್ಲ, ಸುಧಾರಿಸಿಕೊಂಡ ನಂತರ ಎಲ್ಲವನ್ನೂ ತಿಳಿಸುತ್ತೇನೆ, ಇದರಲ್ಲಿ ನನ್ನ ತಪ್ಪಿಲ್ಲ ಎಂದು ಹೇಳುವ ಮೂಲಕ ಜಾರಿಕೊಂಡಿದ್ದಾರೆ. ದಳಪತಿ ಟಿವಿ ಕಳಕಳಿ: ಏನೇ ಆಗಲಿ, ಇದು ಸಾರ್ವಜನಿಕರ ಬೆವರು ಮತ್ತು ಸರ್ಕಾರದ ಹಣ. ಮೇಲ್ಮಟ್ಟದ ಅಧಿಕಾರಿಗಳು ತಕ್ಷಣವೇ ಮಧ್ಯಪ್ರವೇಶಿಸಿ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು. ತಪ್ಪಿತಸ್ಥರು ಯಾರೇ ಆಗಿರಲಿ ಮುಲಾಜಿಲ್ಲದೆ ಅವರನ್ನು ಸೇವೆಯಿಂದ ವಜಾಗೊಳಿಸಿ ಕಾನೂನು ಕ್ರಮ ಜರುಗಿಸಬೇಕು ಎಂಬುದು ದಳಪತಿ ಟಿವಿಯ ಆಶಯ ಮತ್ತು ಸಾರ್ವಜನಿಕರ ಒತ್ತಾಯವಾಗಿದೆ. ಕ್ಯಾಮ್ರಾಮನ್ ಜೊತೆ ದಳಪತಿ ಟಿವಿ ತಂಡ, ಗುಳೇದಗುಡ್ಡ. ಮೊಬೈಲ್ ನಂಬರ್ 9663856180.